ಹಾಯ್ ಫ್ರೆಂಡ್ಸ್, ಕಿರಿಕ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬೀಟ್ರೋಟ್ ಮಿಠಾಯಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 3/4 ಕಪ್ ಆಗುವಷ್ಟು ಬೆಲ್ಲ, ಮತ್ತು ಇಲ್ಲಿ ನಾನು 4 ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಬಾಣಲೆಗೆ ತುಪ್ಪ ಮತ್ತು ಆಯಿಲ್ ತೊಗೊಂಡಿದ್ವಲ್ಲ, ಆಯಿಲ್ನ ಸೇರಿಸ್ಕೊಂಡ ನಂತರ ಬೀಟ್ರೋಟ್ನ ತುರಿದಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬೀಟ್ರೋಟ್ನ ಫ್ರೈ ಮಾಡ್ತಾ ಬೀಟ್ರೋಟ್ನಲ್ಲಿರುವ ನೀರಿನಂಶ ಬಿಟ್ಕೊಳ್ಳುತ್ತೆ. ಆ ನೀರಿನಂಶ ಬಿಟ್ಕೊಂಡ ನಂತರ ಒಂದು 10 ನಿಮಿಷ ಬೇಯಲು ಬಿಡಿ. ಬೇಯ್ತಾ ಫುಲ್ ನೀರು ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾಯಿರಿ. ತಳ ಹಿಡಿದೇ ಇರೋ ಥರ ಫ್ರೈ ಮಾಡ್ಕೊಳ್ತಾಯಿರಿ. ಅವಾಗವಾಗ ನೋಡ್ಕೊತಾ ಇರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗಾದರೆ ಸಾಕು. ತಳನೂ ಹಿಡ್ದಿರಲ್ಲ, ಫುಲ್ಲು ಡ್ರೈ ಕೂಡ ಆಗಿದೆ. ಈ ಥರ ಡ್ರೈ ಆಗಿದ್ದಾಗ ನಾವು 3/4 ಕಪ್ ಬೆಲ್ಲ ತೊಗೊಂಡಿದ್ವಲ್ಲ, ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಬೆಲ್ಲನ ಕರಗೋದಕ್ಕೆ ಬಿಡಿ. ನೀರೇನು ಆ್ಯಡ್ ಮಾಡೋದು ಬೇಡ. ಬೆಲ್ಲ ಹಾಕಿದ ಮೇಲೆ ಒಂದು 10 ನಿಮಿಷ ಬೆಲ್ಲನ ಕರಗೋದಕ್ಕೆ ಬಿಡಿ. ಒಂದು 10 ನಿಮಿಷ ಬೆಲ್ಲ ಕರಗಲಿ. ತಳ ಹಿಡಿದಿರೋ ಥರ ಅವಾಗವಾಗ ಕೈ ಆಡಿಸ್ತಾಯಿರಿ. ಈ ಥರ ತಿಕ್ನೆಸ್ಸಿಗೆ ಬಂದರೆ ಸಾಕು. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇವಾಗ ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ. ಫುಲ್ ಸ್ಪ್ರೆಡ್ ಆಗಲಿ. ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಸೇರಿಸಿದ ನಂತರ ಒಂದು 10 ನಿಮಿಷ ಆರೋದಕ್ಕೆ ಬಿಡಿ. ಆಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ಥರ ಬೀಟ್ರೋಟ್ ಮಿಠಾಯಿನ ಮಾಡಿಕೊಡಿ. ಹೆಲ್ತಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಂಪಲ್ ಆ್ಯಂಡ್ ಈಸಿಯಾದ ಬೀಟ್ರೋಟ್ ಮಿಠಾಯಿ ಸವಿಯಲು ರೆಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.